ಇದೀವಪ್ಪ. ಮೊದಲು ಏನಿತ್ತು ನಮ್ಮನ್ನೇ ಹೊಡಿತಿದ್ರು ಅವ್ರ ಅಂತೇಳಿ. ಅದಕ್ಕೆ ಬಂಧುಗಳೇ, ಈ ಲೋಕಸಭೆ ಕರ್ನಾಟಕ ದೃಷ್ಟಿಯಿಂದಲೂ ಅಷ್ಟೇ ಭಾಳ ಅವಶ್ಯ ಇದೆ. ನಿಮ್ಮನ್ನ ಯಾರು ನಮ್ಮ ಡಿ ಕೆ ಬ್ರದರ್ಸ್ ಎಂದೂ ನಿಮ್ಮನ್ನ ಅಣ್ಣತಂಬ್ರ ಅಂತ ಹೇಳಿಲ್ಲ, ಅವ್ರ ಅಣ್ಣತಂಬ್ರ ತಾನಿಗೆ ಬ್ರದರ್ಸ್ ನನ್ನ ಬ್ರದರ್ಸ್ ವಾಪರಿ ಮೇಡಮ್. ನೀವು ಮತ್ತೆ ಅದರ ಡಿ ಶಿವಕುಮಾರ್ ಯಾಕೆ ಇಟ್ಕೊಂಡಿ? ಸಲಾವುದ್ದೀನ್ ಖಿಲ್ಜಿ ಅಂತ ಇಟ್ಕೋಬೇಕು? ಏನು ಮಾನ ಮರ್ಯಾದಿನೇ ಇಲ್ಲ. ಬ್ರದರ್ಸ್ ಇವತ್ತ ಒಂದು ಹೆಣ್ಮಗಳದ ಅತ್ಯಾಚಾರ ಆಗಿ ಕೊಲೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಏನಂತಾರ, ವೈಯಕ್ತಿಕ ತರ. ಇವ್ರೇನಂತಾರ, ಹೋಮ್ ಮಿನಿಸ್ಟ್ರು ಅವ್ರ ಲವ್ ಅಫೇರ್ಸ್ ಇತ್ತಾರ. ನಮ್ಮ ಶಿವಾನಂದ ಪಾಟೀಲ್ ಒಬ್ಬ ಬಿಜಾಪುರ್ನಾಗ ಅದಾನ, ಅವ ಹೇಳ್ತಾನ ಅವ್ರದ್ದು ಒಂದು ಆಕಸ್ಮಿಕ ಘಟನೆ. ನಿಮ್ಮ ಮನ್ಯಾಗ ಆಗಿದ್ರೆ ಏನ್ ಮಾಡ್ತಿದ್ದೆಪ್ಪ ಶಿವಾನಂದ ಪಾಟೀಲ ಅಂದ್ರ, ನಿಮ್ಗೆ ಬೆಳಗಾವದಾಗೆ ಬಂದು ಹೇಳ್ಬಿಟ್ಟ ಪುಣ್ಯಾತ್ಮ ಏನತ್ತ, ರೈತರು ಬರಗಾಲವನ್ನು ಮೇಲಿಂದ ಮೇಲೆ ಬಯಸ್ತಾರೆ. ಇನ್ನೊಂದು ಕಡೆ ಹೇಳ್ದ, ರೈತರು 5 ಲಕ್ಷ ರೂಪಾಯಿಕ ಆತ್ಮಹತ್ಯೆ ಮಾಡ್ಕೋತಾರ. ಯಾರು ಮಾಡ್ಕೋತಾರೇನ್ರಿ? ಯಾರೇ ಬರಗಾಲ ಬರ್ಲತ್ ಬೇಡ್ಕೋತೀರಿ? ಯಾರು ಬೇಡ್ಕೋತೀರಿ? ನಾ ಹೇಳಿದೆ ಅವಾಗ ಶಿವಾನಂದ ಪಾಟೀಲ್ಗ, ನಾ 5 ಕೋಟಿ ರೂಪಾಯಿ ಕೊಡ್ತೀನಪ್ಪ ನಿನಗ, ಹೋಗಿ ಉರ್ಲ್ ಹಾಕೋತ ಹೇಳ್ದ. ಅದನ್ನ ಕನ್ಫರ್ಮ್ ಮಾಡ್ದ ಡಿ ಕೆ ಶಿವಕುಮಾರ್. ಏನಂತೇಳಿ ಶಿವಾನಂದ ಪಾಟೀಲ್ ಹೇಳಿದ ಸತ್ಯ. ಹೌದಪ್ಪ, ನಿಂದ ಡಿಮಾಂಡ್ ಭಾಳ ಐತಿ ಶಿವಕುಮಾರ, ನಿನಗೆ 50 ಕೋಟಿ ರೂಪಾಯಿ ಕೊಡ್ತೀನಿ, ನೀ ಉರ್ಲ್ ಹಾಕೋತ. ಯಾಕಂದ್ರೆ ಮೊನ್ನೆ ಅವ್ರ ಅಣ್ಣ ತಮ್ಮ ಏಟ ಆಸ್ತಿ ತೋರ್ಸಾರ, 2,000 ಕೋಟಿ ರೂಪಾಯಿ ಇಬ್ರು ಕೂಡಿ ಆಸ್ತಿ. ಇದು ಆನ್ ಅಕೌಂಟ್ನಾಗ ಎಟ್ ತೋರ್ಸಾರ, 2,000 ಕೋಟಿ ರೂಪಾಯಿ ಅಂದ್ರೆ ಒಂದು 10 ಪಟ್ರೆ ಇರ್ತತಿಲ್ರಿ. ಎಷ್ಟಾಯ್ತು? 20,000 ಕೋಟಿ ಆಯ್ತು. ನಮ್ಮ ದೇಶದ ಪ್ರಧಾನಮಂತ್ರಿ 14 ವರ್ಷ ಮುಖ್ಯಮಂತ್ರಿ ಗುಜರಾತ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಮೊನ್ನೆ ಅವರ ಕ್ಷೇತ್ರ ಲೋಕಸಭಾ ಕ್ಷೇತ್ರ ನಾಮಿನೇಷನ್ದಾಗ ಎಷ್ಟು ತೋರ್ಸಾರ? 2,30,00,000. ಒಬ್ಬವ ಕೋತ್ವಾಲ್ ರಾಮಚಂದ್ರ ಅಂತ ಒಬ್ಬ ಗುಂಡ ಇದ್ದ, ಅವನ ಕೈಯಾಗ ಚಾ ಸಿಗರೇಟ್ ತಂದು ಕೊಡವ 30 ವರ್ಷನಾಗ 20,000 ಕೋಟಿ ರೂಪಾಯಿ ಮಾಲಕ್ ಅದಾನ. 24 ವರ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದವ್ರ ಮನ್ಯಾಗ 2,30,00,000. ಮೋದಿಯವರು 10 ಲಕ್ಷ ರೂಪಾಯಿ ಸೂಟ್ ಹಾಕೋತಾರ. ಯಾರು ಹೇಳಿದ್ರು? ಬಟಾಟೆಯಿಂದ ಬಂಗಾರ ತೆಗೆಯುವಂತ ರಾಹುಲ್ ಗಾಂಧಿ. ಐಸಾ ಆಲೂ ಡಾಲ್ನೆ ಕಾ ಐಸಾ ಸೋನಾ ನಿಕಲ್ ಜಾಯೇಗಾ. ಮತ್ತು 60 ವರ್ಷ ಆದ್ರೆ ಬಡತನೆ ಯಾಕೆ ಹೋಗ್ಲಿಲ್ಲಪ್ಪ ರಾಹುಲ್ ಗಾಂಧಿ? ಹಂಗ ಬಟಾಟೆಯಿಂದ ಬಂಗಾರ ಬರ್ತಿರ್ತದೆ. ಎಲ್ಲ ತಲ್ಬಾಗರಿಗೆಲ್ಲ ನಾವು ಬಂಗಾರ